MSP 430 GPIO ಟೈಮರ್ ಅಂಡ್ ಆನ್ ಚಿಪ್ ಪೆರಿಪೆರಲ್ಸ್. ಈ ಒಂದು ಟಾಪಿಕ್ ಅಲ್ಲಿ ಅಂದ್ರೆ ಎಂಬೆಡೆಡ್ ಸಿಸ್ಟಮ್ ಅಲ್ಲಿ 5th ಚಾಪ್ಟರ್ ನಲ್ಲಿ MSP 430 ಅದರಲ್ಲಿ ಜನರಲ್ ಪರ್ಪಸ್ ಇನ್ಪುಟ್ ಔಟ್ಪುಟ್ ಟೈಮರ್ ಅಂಡ್ ಆನ್ ಚಿಪ್ ಪೆರಿಪೆರಲ್ಸ್ ಇಷ್ಟು ವಿಷಯಗಳನ್ನ ಈ ಚಾಪ್ಟರ್ ಗಳಲ್ಲಿ ಇಟ್ಟಿದ್ದಾರೆ. ಓಕೆ, ಈ ಚಾಪ್ಟರ್ ಅಲ್ಲಿ ಅಂದ್ರೆ ಯೂನಿಟ್ 5 ಅಲ್ಲಿ ಸೆಷನ್ 1 ಅಲ್ಲಿ ನಾವು ಏನನ್ನ ನೋಡಬಹುದು? ಇನ್ಪುಟ್ ಔಟ್ಪುಟ್, ಜನರಲ್ ಪರ್ಪಸ್ ಇನ್ಪುಟ್ ಔಟ್ಪುಟ್ ಡಿವೈಸಸ್ಗಳು ಹೇಗೆ ಇಂಟ್ರಾಕ್ಟ್ ಆಗ್ತವೆ ಮೈಕ್ರೋ ಕಂಟ್ರೋಲರ್ಗೆ ಅಂದ್ರೆ ಎಂಬೆಡೆಡ್ ಸಿಸ್ಟಮ್ ಕಂಟ್ರೋಲರ್ಗೆ, ಆ ತರದಲ್ಲಿ ಯಾವ ರೀತಿ ಇಂಟರ್ಫೇಸಿಂಗ್ ಮಾಡ್ತಾರೆ, ಯಾವ ರೀತಿ ಪ್ರೋಸೆಸ್ ಮಾಡ್ತೇವೆ ಅಂತ. ಬಟ್ ಲಾಸ್ಟ್ ಸೆಷನ್ ಅಲ್ಲಿ, ಲಾಸ್ಟ್ ಚಾಪ್ಟರ್ನ ಲಾಸ್ಟ್ ಸೆಷನ್ ಅಲ್ಲಿ ನಾನು ಸ್ವಲ್ಪ ಬ್ರೀಫ್ ಇಂಟ್ರಡಕ್ಷನ್ ಕೊಟ್ಟಿದ್ದೆ. ಆ ಪೋರ್ಟ್ಗಳನ್ನ ಇನ್ಪುಟ್ ಪೋರ್ಟ್ ಆಗಿ ಔಟ್ಪುಟ್ ಪೋರ್ಟ್ ಆಗಿ ನಾವು ಸ್ಪೆಸಿಫೈಡ್ ಆಗಿ ಹೇಳ್ತಾ ಇರ್ತೇವೆ. ಅದರಲ್ಲಿ ಪರ್ಟಿಕ್ಯುಲರ್ ಪಿನ್ ನಲ್ಲಿ ಯಾವುದು ಇನ್ಪುಟ್ ಅಥವಾ ಔಟ್ಪುಟ್ ಆಗಿ ವರ್ಕ್ ಮಾಡ್ತಾ ಇದೆ ಅಂತಲೂ ಸಹ ನಾವು ಅಲ್ಲಿ ಇಂಡಿಕೇಟ್ ಮಾಡ್ತೇವೆ ವಿತ್ ದ ಇನ್ಸ್ಟ್ರಕ್ಷನ್ ಕೊಡುವ ಕೆಲವಾರು ಪಾಯಿಂಟ್ಸ್ಗಳ ಮೂಲಕ, ಅಥವಾ ಕೆಲವು ಇನ್ಸ್ಟ್ರಕ್ಷನ್ ಜೊತೆಗೆ ಕೆಲವು ಡಾಟಾವನ್ನ ಇನ್ಕ್ಲೂಡ್ ಮಾಡಿದಾಗ. ಆ ಒಂದು ವಿಚಾರದಲ್ಲಿ ಅದೇ ಮುಂದುವರೆದ ಭಾಗದನ್ನ ನಾವು ತಗೊಂಡಾಗ ಅಂದ್ರೆ ಜನರಲ್ ಪರ್ಪಸ್ ಇನ್ಪುಟ್ ಔಟ್ಪುಟ್ ವಿಚಾರವಾಗಿ ಇಲ್ಲಿ ನಾವು ಈ ಚಾಪ್ಟರ್ ಅಲ್ಲಿ ಕಂಟಿನ್ಯೂಷನ್ಸ್ ಮಾಡ್ತಾ ಇದ್ದೇವೆ. ಆ ಕಂಟಿನ್ಯೂಷನ್ಸ್ ಅಲ್ಲಿ ಯಾವ್ದ್ಯಾವ್ದು ವಿಚಾರಗಳು ಇಲ್ಲಿ ಬರಕ್ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಅವಲೋಕಿಸ್ಕೋಣ. ಹಾಗೆ ಇದಕ್ಕಾದ ಒಂದು ಸಿಲೆಬಸ್ ಅಲ್ಲಿ ಪರ್ಟಿಕ್ಯುಲರ್ ಈ ಚಾಪ್ಟರ್ಗೆ ಒಂದು ನಿರ್ದಿಷ್ಟವಾದ ವಿಚಾರಗಳನ್ನ ಸ್ಪಷ್ಟಪಡಿಸಿದ್ದಾನೆ. ಅವು ಯಾವ್ಯಾವು ಇಲ್ಲಿರ್ತವೆ, ಆ ವಿಷಯಗಳ ಬಗ್ಗೆ ನಾವು ಇಲ್ಲಿ ವರ್ಕೌಟ್ ಮಾಡ್ತೀವಿ, ಅಂದ್ರೆ ಕಲಿತೇವಿ. ನಾವು ಈ 5th ಚಾಪ್ಟರ್ ಅಲ್ಲಿ ನಾವು ಕಲಿತೀವಿ ಅಂದ್ರೆ ಜನರಲ್ ಪರ್ಪಸ್ ಇನ್ಪುಟ್ ಔಟ್ಪುಟ್ ಒಂದು, ಅದ್ರ ಜೊತೆಗೆ ಮತ್ತೆ ಏನೇನ್ ಬರ್ತದೆ, ಟೈಮರ್ ಮತ್ತೆ ಪೆರಿಪೆರಲ್ಸ್ಗಳು, ಆನ್ ಚಿಪ್ ಆಫ್ ಚಿಪ್ ಅಲ್ಲ ಆನ್ ಚಿಪ್ ಪೆರಿಪೆರಲ್ಸ್ಗಳು, ಇವು ಹೇಗೆ ಒಳಗಡೆಗೆ ಒಳಗೊಂಡಿರುತ್ತೆ, ಅದರಲ್ಲಿ ಏನೇನು ವಿಷಯಗಳನ್ನ ಅಡಗಿದೆ ಮತ್ತು ಅವನ್ನ ನಾವು ಹೇಗೆ ಬಳಕೆ ಮಾಡಕ್ಕೆ ಸಾಧ್ಯತೆ ಇದೆ. ಎಂಬೆಡೆಡ್ ಸಿಸ್ಟಮ್ ನಲ್ಲಿ ಅದರದಾದ ಕೆಲವಾರು ಟಾಪಿಕ್ಗಳು 5th ಚಾಪ್ಟರ್ ಅಲ್ಲಿ ಸ್ಪೆಸಿಫೈಡ್ ಆಗಿದ್ದಾವೆ. ಆ ಸಿಲೆಬಸ್ ಪ್ರಕಾರ ಅವು ಯಾವ್ಯಾವ ಇದ್ದಾವೆ ಅನ್ನೋದನ್ನ ಫಸ್ಟ್ ನಾವು ನೋಡೋಣ. ಅದರಲ್ಲಿ ಯಾವ್ಯಾವ ಅಂಶಗಳು ಇಲ್ಲಿ ಬರಕ್ ಸಾಧ್ಯತೆ ಇದೆ ಅನ್ನೋದು. ಈ 5th ಚಾಪ್ಟರ್ ಅಲ್ಲಿ MSP 430 ಅಲ್ಲಿ ಜನರಲ್ ಪರ್ಪಸ್ ಇನ್ಪುಟ್ ಔಟ್ಪುಟ್ ಅಂಡ್ ಟೈಮರ್ ಅಂಡ್ ಆನ್ ಚಿಪ್ ಪೆರಿಫೆರಲ್ಸ್, ಇದ್ರೊಳಗಡೆಗೆ ಈ ಚಾಪ್ಟರ್ ಅಲ್ಲಿ ಮುಖ್ಯವಾದ ಅಂಶಗಳನ್ನ ನಾವು ಯಾವ್ದಾದನ್ನು ಕಲಿಯಕ್ ಸಾಧ್ಯತೆ ಇದೆ, ಕಲಿಬೇಕು, ನಾವು ಅದ್ರ ಬಗ್ಗೆ ಮಾಹಿತಿಗಳನ್ನ ತಗೋಬೇಕು. ಅದು ಮುಖ್ಯವಾದ ವಿಷಯಗಳನ್ನ ನಾವು ಇಲ್ಲಿ ನೋಟ್ ಮಾಡಿದ್ವಿ. ಅವು ಯಾವ್ಯಾವ ವಿಷಯಗಳನ್ನ ನೋಡೋಣ. ಇಲ್ಲಿವರೆಗೂ ನಡೆದಂತ ಪ್ರೀವಿಯಸ್ ಸೆಷನ್ ಅಲ್ಲಿ ಕ್ಲಾಸ್ಗಳಲ್ಲಿ ಸೊ ವಿಚ್ ಅವರ್ ಟಾಪಿಕ್, ವಿಚ್ ಅವರ್ ಕಂಟೆಂಟ್ ದಟ್ ಇಟ್ ಆಲ್ಸೋ ಕ್ಯಾರಿಡ್ ಔಟ್ ಇನ್ ದಿಸ್ ಪ್ರೋಗ್ರೆಸಿವ್ ಸೆಷನ್ಸ್ಗಳು. ಅಂದ್ರೆ ಹಳೆಯದಲ್ಲಿ ಏನೇನು ನಡೆದಿದೋ ಅವನ್ನೆಲ್ಲವನ್ನೂ ಮುಂದುವರ್ಸ್ಕೊಂತ ಹೋಗ್ತಾ ಇರಬೇಕು. ಅವಾಗ ಮಾತ್ರ ನಾವು ಮುಂದೆ ಕಲಿಯಕ್ಕೆ ಸಾಧ್ಯ. ಒಂದಕ್ಕೊಂದು ಲಿಂಕ್ಗಳಿದಾವೆ, ಆ ಲಿಂಕ್ಗಳನ್ನು ತಗೊಂಡು ಆ ವಿಚಾರಗಳನ್ನ ಕಲ್ತು ಮುಂದಕ್ಕೆ ಹೋಗ್ಬೇಕು. ಇಲ್ಲ ಹಳೇದೇ ಬೇರೆ ಇದೇ ಬೇರೆ ಅನ್ನೋ ಒಂದಕ್ಕೊಂದು ಸೊ ಪಾಸಿಟಿವ್ ಆಗ್ಲಿ ಪ್ರೋಗ್ರೆಸಿವ್ ಆಗಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಒಂದು ಬೇಸ್ಮೆಂಟ್ ಕಲ್ತ ಮೇಲೆ ಆದ್ರೆ ನಮ್ಮ ಮುಂದುವರೆದ ಭಾಗಗಳನ್ನ ನಾವು ನೋಡ್ಬೇಕಾಗುತ್ತೆ. ಹಾಗೆ ಇಲ್ಲಿ ಈ ಚಾಪ್ಟರ್ ಅಲ್ಲಿ ನಾವು ಏನೇನು ಕಲಿಯಕ್ಕೆ ಸಾಧ್ಯ ಇದೆ ನೋಡಿ. ದಿ ಚಾಪ್ಟರ್ ಕಂಟೆಂಟ್ಸ್ ಡಿಜಿಟಲ್ ಇನ್ಪುಟ್ ಔಟ್ಪುಟ್, ನಾನ್ ಇಂಟರಪ್ಟಬಲ್ IO ಅಂಡ್ ಇಂಟರಪ್ಟಬಲ್ IO. ಅಂದ್ರೆ ನಾನ್ ಇಂಟರಪ್ಟಬಲ್ IO, ನಾನ್ ಇಂಟರಪ್ಟಬಲ್ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಅಂಡ್ ಇಂಟರಪ್ಟಬಲ್ IO ಡಿವೈಸಸ್, ಇನ್ಪುಟ್ ಔಟ್ಪುಟ್ ಡಿವೈಸಸ್ ಒಂದು. ಇನ್ನೊಂದು ಪಿನ್ ಲಾಜಿಕ್ ಡಯಾಗ್ರಾಮ್ ಅಥವಾ ಡಿಫರೆಂಟ್ ಕಂಟ್ರೋಲ್ ರಿಜಿಸ್ಟರ್. ಇಲ್ಲಿ ಲಾಜಿಕ್ ಡಯಾಗ್ರಾಮ್ ಬರ್ತದೆ ಆ ಒಂದು ನಾನ್ ಇಂಟರಪ್ಟ್ IOಗೆ ಅಥವಾ ಇಂಟರಪ್ಟ್ IOಗೆ.
ಅದರೊಳಗಡೆಗೆ ಯಾವ್ಯಾವ ರಿಜಿಸ್ಟರ್ಗಳನ್ನ ಹೇಗೆ ಪಿನ್ ಕಾನ್ಫಿಗರೇಷನ್ಸ್ ಮಾಡಿರ್ತಾನೆ, ಯಾವ್ಯಾವ ಪಿನ್ನು ಯಾವ್ಯಾವ ರಿಜಿಸ್ಟರ್ ಯಾವ್ಯಾವ ತರ ಪೋರ್ಟ್ಗಳಿಗೆ ಅಸೈನ್ ಮಾಡಿರ್ತಾನೆ ಅನ್ನೋದು ಈ ಒಂದು ಟಾಪಿಕ್ ಅಲ್ಲಿ ನಾವು ಕಲಿತೇವೆ. ಓಕೆ, ಪೋರ್ಟ್ ರಿಜಿಸ್ಟರ್ ಟೇಬಲ್. ಆ ಪೋರ್ಟ್ನ ಒಳಗಡೆ ಒಂದೊಂದು ಪೋರ್ಟ್ ಅನ್ನು ರಿಜಿಸ್ಟರ್ ಆಗಿ ನಾವು ವರ್ಕ್ ಮಾಡ್ತೇವೆ ಅಂತ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ವಿ. ಹಾಗೆ ಅದರ ಟೇಬಲ್ಗಳು ಯಾವ ಪೋರ್ಟ್ಗೆ ಯಾವ ತರಹದ ರಿಜಿಸ್ಟರ್, ಅದ್ರ ಕಂಟೆಂಟ್ ಏನನ್ನ ಒಂದು ಟೇಬಲ್ ಕೊಟ್ಟಿದ್ದಾರೆ. ಆ ಟೇಬಲ್ ಒಂದು ನೋಡ್ತೇವೆ. ಹಾಗೆ ಟೈಮರ್ಸ್ ಬಗ್ಗೆ, ಟೈಮರ್ಸ್ಗಳು ಯಾವ ತರ ಅದಾವೆ, ಎಷ್ಟದಾವೆ, ಕ್ಲಾಸಿಫಿಕೇಶನ್ ಆಫ್ ದಿ ಟೈಮರ್ಸ್. ಟೈಮರ್ ಎ ಬ್ಲಾಕ್ ಡಯಾಗ್ರಾಮ್ ಅಲ್ಲಿದೆ. ಕ್ಯಾಪ್ಚರ್ ಕಂಪೇರ್ ಚಾನಲ್ಸ್ಗಳು, ಅಂದ್ರೆ ಚಾನಲ್ಸ್ಗಳ ಬಗ್ಗೆ ಕಂಪೇರ್ ಮಾಡೋದು ಅಥವಾ ಕ್ಯಾಪ್ಚರ್ ಮಾಡೋದು. ಆಮೇಲೆ ಇಂಟರಪ್ಟ್ಸ್ ಅಂಡ್ ಅಪ್ಲಿಕೇಶನ್ ನೋಟ್ಸ್, ಇಂಟರಪ್ಟ್ಸ್ಗಳಿಗೆ ಮತ್ತೆ ಅದರ ಅಪ್ಲಿಕೇಶನ್ಗೆ ಕೆಲವಾರು ನೋಟ್ಸ್ಗಳನ್ನು ನೋಡ್ಬೇಕು. ವಾಚ್ ಡಾಗ್ ಟೈಮರ್, ಟೈಮರ್ ಅಲ್ಲಿ ವಾಚ್ ಡಾಗ್ ಟೈಮರ್, ಇಟ್ಸ್ ವೆರಿ ಬ್ಯೂಟಿಫಿಕೇಶನ್ಸ್ ಆಫ್ ದಟ್ ಒನ್. ಈ ಒಂದು ಒಳ್ಳೆ ಇದಿದೆ ಈ ವಿಚಾರ, ಎಲ್ಲವೂ ಚೆನ್ನಾಗಿದೆ ಇದರಲ್ಲಿ. ಈ ಎಂಬೆಡೆಡ್ ಸಿಸ್ಟಮ್ ಅಲ್ಲಿ ಬರುವ ಎಲ್ಲಾ ಟಾಪಿಕ್ಗಳು ಚೆನ್ನಾಗಿದ್ದಾವೆ. ಆದ್ರೆ ಒಂದೊಂದಕ್ಕೆ ಟಾಪಿಕ್ ಅಲ್ಲಿ ನಾವು ಸ್ಪೆಸಿಫೈಡ್ ಆಗಿ ನಾವು ಅದರದಾದ ಒತ್ತುಗಳನ್ನು ನಾವು ನೋಡ್ಬೇಕಾಗಿದೆ. ಹಾಗಾಗಿ ವಾಚ್ ಡಾಗ್ ಟೈಮರ್ ಅಲ್ಲಿ ಅದರ ಫೀಚರ್ಸ್ ಅಂಡ್ ಅಪ್ಲಿಕೇಶನ್ಸ್, ವಾಚ್ ಡಾಗಿನ ಫೀಚರ್ ಏನು ಮತ್ತೆ ಅದರ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಆಗುತ್ತೆ, ಹೇಗಾಗುತ್ತೆ, ಏನು ಅಂತ ಅದನ್ನು ನೋಡಕ್ ಸಾಧ್ಯ ಇದೆ. ಮತ್ತೆ ಹಾರ್ಡ್ವೇರ್ ಅಂಡ್ ಮಲ್ಟಿಪ್ಲೈಯರ್, ಹಾರ್ಡ್ವೇರ್ ಮಲ್ಟಿಪ್ಲೈಯರ್ ಅದರಲ್ಲಿ ಫೀಚರ್ಸ್ ಅಂಡ್ ಅಪ್ಲಿಕೇಶನ್ಸ್. ಓಕೆ, ಅದರ ನಂತರ LCD ಡ್ರೈವರ್ಗಳು, LCD ಡ್ರೈವರ್ಗಳ ಫೀಚರ್ಸ್ಗಳು ಯಾವ್ಯಾವ ಇದ್ದಾವೆ ಅನ್ನೋದು ಸಹ ಇಲ್ಲಿ ಗಮನ ಹರಿಸಬೇಕಾಗತ್ತೆ. ಸೊ ಈ ಒಟ್ಟಾರೆ ಈ ಚಾಪ್ಟರ್ ಅಲ್ಲಿ ಇಂಥ ಮೇನ್ ಕಂಟೆಂಟ್ ಅನ್ನ ನಾವು ಇಲ್ಲಿ ನೋಡ್ತಾ ಇದೀವಿ. ಫಸ್ಟ್ ಸೆಷನ್ ಅಲ್ಲಿ ಇದರ 5th ಚಾಪ್ಟರ್ ನ ಫಸ್ಟ್ ಸೆಷನ್ ಅಲ್ಲಿ ಆ 5th ಚಾಪ್ಟರ್ ನ ಕಂಟೆಂಟ್ ಗಳನ್ನ ಮೇನ್ ಪಾಯಿಂಟ್ಸ್ ಗಳನ್ನು ನಾವು ಇಲ್ಲಿ ಹೈಲೈಟ್ ಮಾಡಿದೀವಿ ಅಷ್ಟೇ. ಸೊ ಈಗ ನೆಕ್ಸ್ಟ್ ಇನ್ ಫರ್ದರ್ ಸ್ಲೈಡ್ ಅಲ್ಲಿ ಸೊ ಅದರ ಎಕ್ಸ್ಪೆನ್ಷನ್ಸ್ಗಳು, ಅಂದ್ರೆ ಯಾವ್ಯಾವ ಪಾಯಿಂಟ್ ಅಲ್ಲಿ ನಾವು ನೋಡಕ್ಕಾಗತ್ತೆ ಅದರದ್ದೇ ಆದ ಬ್ರೀಫ್ ನೋಡಿದೀವಿ. ಅದನ್ನ ಎಕ್ಸ್ಪಾನ್ಷನ್ಸ್ಗಳು ಅಂದ್ರೆ ಅದಕ್ಕೆ ಬರುವ ಎಲ್ಲವೂ ವಿಚಾರಗಳನ್ನು ನಾವು ನೋಡ್ಬೇಕು. ಡಿಜಿಟಲ್ ಇನ್ಪುಟ್, ಔಟ್ಪುಟ್, ನಾನ್ ಇಂಟರಪ್ಟಬಲ್ ಅಂಡ್ ಇಂಟರಪ್ಟಬಲ್ IO, ಇದನ್ನ ನಾವು ನೋಡ್ಬೇಕಾಗತ್ತೆ. ಓಕೆ, ಡಿಜಿಟಲ್ ಇನ್ಪುಟ್ ಔಟ್ಪುಟ್. ಈ ಡಿಜಿಟಲ್ ಇನ್ಪುಟ್ ಔಟ್ಪುಟ್ ಅಂದ್ರೆ ನಾವು ಹೇಳ್ತಾ ಇದ್ದೇವೆ ಮೈಕ್ರೋ ಕಂಟ್ರೋಲರ್, ಎಂಬೆಡೆಡ್ ಸಿಸ್ಟಮ್ ನ ಮೈಕ್ರೋ ಕಂಟ್ರೋಲರ್ಗೆ ಕೆಲವಾರು ಇನ್ಫಾರ್ಮೇಶನ್ ಇನ್ಪುಟ್ ಮಾಡ್ತಾ ಇದೀವಿ, ಕೆಲವಾರು ಇನ್ಫಾರ್ಮೇಶನ್ ಆಫ್ಟರ್ ದಿ ಪ್ರೊಸೆಸಿಂಗ್ ಔಟ್ಪುಟ್ ಮಾಡ್ಕೊಂತೀವಿ. ಅವಾಗ ಇಲ್ಲಿಗೆ ಆ ಡಿವೈಸಸ್ಗಳು ಬಹಳ ಮುಖ್ಯ. ಇನ್ಪುಟ್ ಡಿವೈಸಸ್ಗಳು ಮತ್ತು ಔಟ್ಪುಟ್ ಡಿವೈಸಸ್ ಇವನ್ನ ಹೇಗೆ ಕನೆಕ್ಟ್ ಮಾಡಿದ್ರೆ ಮಧ್ಯೆ ಯಾವ್ದೋ ಒಂದು ಇಂಟರ್ಫೇಸಿಂಗ್ ಡಿವೈಸಸ್ಗಳನ್ನ ನಾವು ಇಟ್ಕೊಂಡ್ಬಿಟ್ಟು ಅದು ಆ ಡಿವೈಸಸ್ ವಿಲ್ ಬಿ ಆಕ್ಟ್ ಆಸ್ ದ ಇನ್ಪುಟ್ ಪೋರ್ಟ್ ಆರ್ ಅದರ್ವೈಸ್ ಔಟ್ಪುಟ್ ಪೋರ್ಟ್. ಅದ್ರ ಮೂಲಕ ಕಳಿಸೋದು, ಅದ್ರ ಮೂಲಕ ತಗೊಳೋದು ಅನ್ನೋ ಒಂದು ವ್ಯವಸ್ಥೆಗಳನ್ನ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲೂ ಹೇಳಿದ್ವಿ. ಇದನ್ನು ಸ್ವಲ್ಪ ನೀವು ನೆನಪು ಮಾಡ್ಕೊಳ್ಳಿ. ಓಕೆ, ಹಾಗೆ ಡಿಜಿಟಲ್ ಇನ್ಪುಟ್ ಔಟ್ಪುಟ್ ಅನ್ನೋ ಒಂದು ಪಾಯಿಂಟ್ ಅಲ್ಲಿ ಓಕೆ ಈಗೇನಾಯ್ತು, ಮೈಕ್ರೋ ಕಂಟ್ರೋಲರ್ ಇಂಟ್ರಾಕ್ಟ್ಸ್ ವಿತ್ ದಿ ಸಿಸ್ಟಮ್ ಇನ್ ವಿಚ್ ಇಟ್ ಈಸ್ ಎಂಬೆಡೆಡ್ ಥ್ರೂ IO ports. ಏನ್ ಹೇಳ್ತಾನೆ ಫಸ್ಟ್ ಪಾಯಿಂಟ್ ಅಲ್ಲಿ, ಮೈಕ್ರೋ ಕಂಟ್ರೋಲರ್ ಇಂಟ್ರಾಕ್ಟ್ಸ್ ವಿತ್ ದಿ ಸಿಸ್ಟಮ್. ಮೈಕ್ರೋ ಕಂಟ್ರೋಲರ್ ಅದು ಇಂಟ್ರಾಕ್ಟ್ ಆಗುತ್ತೆ ಸಿಸ್ಟಮ್ ಜೊತೆಗೆ. ಹೇಗೆ? ಇಟ್ ಈಸ್ ಎಂಬೆಡೆಡ್ ಥ್ರೂ ದಿ IO ports. ಇಟ್ ಈಸ್ ಎಂಬೆಡೆಡ್ ಥ್ರೂ ದಿ IO ports. ಸೊ ಅದ್ರ ಮೂಲಕ ಅದು ಆಗಕ್ಕೆ ಸಾಧ್ಯತೆ ಇದೆ. ಯಾವಾಗ ಎಲ್ಲಿ ಸಂಪರ್ಕಗಳನ್ನು ಮಾಡ್ತೇವೆ IO ports ಗಳ ಮೂಲಕ ಮಾತ್ರ ಅದು ಆ ಸಿಸ್ಟಮ್ ನ ಕಮ್ಯುನಿಕೇಟ್ ಅಥವಾ ಇಂಟ್ರಾಕ್ಟ್ ಮಾಡಕ್ಕೆ ಸಾಧ್ಯತೆ ಇದೆ. IO port ಮೂಲಕ ಮೈಕ್ರೋ ಕಂಟ್ರೋಲರ್ ವಿಲ್ ಬಿ ಇಂಟ್ರಾಕ್ಟ್ ವಿತ್ ದಿ ಸಿಸ್ಟಮ್ಸ್, ಅಂದ್ರೆ ಆ ಸಿಸ್ಟಮ್ ಒಳಗಡೆಗೆ, ಅಂದ್ರೆ ಆ ಸಿಸ್ಟಮ್ ಅನ್ನ ನಾವು ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಥ್ರೂ ಓನ್ಲಿ IO ports. ಓಕೆ, ಅಲ್ಲಿ ಏನು ಪ್ರೋಸೆಸ್ ಆಗ್ತಾ ಇರುತ್ತೆ, ಏನೋ ಒಂದು ಆಗ್ತಾ ಇರುತ್ತೆ ಒಳಗಡೆ, ಅದ್ರ ಜೊತೆಗೆ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಎಕ್ಸ್ಟರ್ನಲ್ ಆಗಿ ನಾವು ಪೋರ್ಟ್ಸ್ ಯೂಸ್ ಮಾಡ್ತಾ ಇದ್ದೇವೆ. ಅದು IO ಇನ್ಪುಟ್ ಪೋರ್ಟ್ ಆಗಿರ್ಬೋದು ಅಥವಾ ಔಟ್ಪುಟ್ ಪೋರ್ಟ್ ಆಗಿರ್ಬೋದು. ಓಕೆ, ಇಲ್ಲಿ MSP 430 ಡಿವೈಸಸ್ ಅಪ್ ಟು 8 ಡಿಜಿಟಲ್ IO ports P1 to P8. ನಾವು ಪ್ರೀವಿಯಸ್ ಅಲ್ಲಿ 12 IO ports ಅಂತ ಹೇಳಿದ್ದೆ ನಾನು. ಸೊ ಅದು ಏನಾಗುತ್ತೆ, ಒಂದೊಂದರಲ್ಲಿ ಒಂದೊಂದು ತರ ಇಲ್ಲಿ ಎಕ್ಸ್ಪ್ಲನೇಷನ್ಸ್ ಬರ್ತದೆ. ಹಾಗಾಗಿ ಇದ್ರ ಬಗ್ಗೆ ಆಮೇಲೆ ಅಷ್ಟು ಗಮನ ಹರಿಸೋಣ. ಬಟ್ ಈಗ ಇದ್ರ ಪ್ರಕಾರ ಸೊ ಇಲ್ಲಿ ಇವರು ಏನು ನೋಟ್ಸಿನ ಇದ್ರ ವಿಚಾರಗಳ ಪ್ರಕಾರ ಸೊ ದೀಸ್ ಪೀಪಲ್ಸ್ ವಿಲ್ ಬಿ ಡಿಫೈನ್, ಅಂದ್ರೆ MSP 430 ವಿಲ್ ಬಿ ಹ್ಯಾವಿಂಗ್ ಎ ಸ್ಪೆಸಿಫೈಡ್ ಅಪ್ ಟು 8 ಡಿವೈಸಸ್, ಅಪ್ ಟು 8 IO ports ಗಳನ್ನ ಅಲ್ಲಿ ಅಸೈನ್ ಮಾಡಕ್ ಸಾಧ್ಯ ಇದೆ.
8 ಪೋರ್ಟ್ಗಳನ್ನ ಕನೆಕ್ಟ್ ಮಾಡೋದು ಅಂತ ಹೇಳ್ತಾನೆ. 8 ಪೋರ್ಟ್ಗಳನ್ನ ಕನೆಕ್ಟ್ ಮಾಡಿದಾಗ ಒಂದು ಪೋರ್ಟ್ಗೆ 8 ಬಿಟ್ಗಳಿದಾವೆ, 8 ಪಿನ್ಸ್ಗಳಿದಾವೆ, 8 ಲೈನ್ಸ್ ಇದಾವೆ ಅಂತ ನಾನು ಪ್ರೀವಿಯಸ್ ಅಲ್ಲಿ ಹೇಳಿದೆ, ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ಓಕೆ, ಸೊ MSP 430 devices have up to 8 digital IO ports. 8 digital IO ports ಅಂದ್ರೆ P12, port 1, port 2, port 3, 4, 4, 5, 6 extra, port 8 ಅಂದ್ರೆ 8 ಪೋರ್ಟ್ಗಳನ್ನ ಕನೆಕ್ಟ್ ಮಾಡ್ಬೋದು ಅದಕ್ಕೆ MSP 430ಗೆ, ಆ ಕಂಟ್ರೋಲರ್ಗೆ. ಸೊ ಅಷ್ಟು ಚಾನ್ಸಸ್, ಅಷ್ಟು ಪಾಸಿಬಿಲಿಟೀಸ್, ಅಷ್ಟು ಅವಕಾಶಗಳು ಅದರಲ್ಲಿ ಇದೆ MSP 430 ಆ ತರ ಡಿಸೈನ್ ಮಾಡಿದ್ದಾನೆ. ಬಟ್ ಬೇರೆ ಬೇರೆ ಇನ್ನು ಅಡ್ವಾನ್ಸ್ ಎಂಬೆಡೆಡ್ ಸಿಸ್ಟಮ್ ಅಂದ್ರೆ MSP 430ಯ ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಗಳು ಏನದವ ಅವು 12 ಪೋರ್ಟ್ಗಳನ್ನ ಕನೆಕ್ಟ್ ಮಾಡ್ಕೋಬಹುದು. ಬಟ್ ಇವಾಗ ಇದರಲ್ಲಿರುವಂತದ್ದು 8 ಪೋರ್ಟ್ಸ್ ಗಳನ್ನ ಕನೆಕ್ಟ್ ಮಾಡ್ಕೊಳಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಚ್ ಪೋರ್ಟ್ ಆಸ್ 8 IO ಪಿನ್ಸ್ ಅಂದ್ರೆ ಒಂದೊಂದು ಪೋರ್ಟ್ 8 IO ಲೈನ್ಸ್ ಗಳಿದ್ದಾವೆ, IO ಪಿನ್ಸ್ ಗಳಿದ್ದಾವೆ, IO ಕಮ್ಯುನಿಕೇಶನ್ ಮಾಡಕ್ಕೆ ಆ ಲೈನ್ಸ್ ಗಳಿದಾವೆ ಅಂತ ನಾನು ಹೇಳ್ತೇನೆ. ಒಂದೊಂದು ಪಿನ್ ಅಂದ್ರೆ ಆ ಪಿನ್ ಮೂಲಕ ಕಮ್ಯುನಿಕೇಟ್ ಮಾಡಬಹುದು, ಅಥವಾ ಅದು ಲೈನ್ ಅಂತಾನು ಆ ಲೈನ್ ಮೂಲಕ ಕಮ್ಯುನಿಕೇಟ್ ಮಾಡಬಹುದು. ಸೊ 8 ಪಾಯಿಂಟ್ಸ್ ಗಳಿದಾವೆ ಅಂದ್ರೆ ಒಂದೊಂದು ಪೋರ್ಟ್ 8 ಪಿನ್ಸ್ ಅಥವಾ 8 IO ಲೈನ್ಸ್ ಗಳು, 8 IO ಪಿನ್ಸ್ ಗಳು ಇದಾವೆ ಅಂತ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಓಕೆ, ದಟ್ ಈಸ್ ಮೀನ್ಸ್ ಈಚ್ ಪೋರ್ಟ್ ಆಸ್ 8 IO ಪಿನ್ಸ್. ಓಕೆ, ಈಚ್ ಪಿನ್ ಈಸ್ ಕಾನ್ಫಿಗರ್ಡ್ ಫಾರ್ ಇನ್ಪುಟ್ ಆರ್ ಔಟ್ಪುಟ್ ಡೈರೆಕ್ಷನ್. ನೋಡಿ ಅಲ್ಲೇ ಔಟ್ ಆಫ್ ದ 8 ಪಿನ್ಸ್ ಅಲ್ಲಿ ಅದನ್ನ ಒಂದೊಂದು ಪಿನ್ ಇನ್ಪುಟ್ ಮಾಡ್ಕೋಬಹುದು, ಒಂದೊಂದು ಪಿನ್ ಔಟ್ಪುಟ್ ಮಾಡ್ಕೋಬಹುದು. ನಮಗೆ ಬೇಕಾದಂಗೆ ನಾವು ಕಾನ್ಫಿಗರ್ ಮಾಡ್ಕೋಬಹುದು, ನಮ್ದೇ ಆದ ಕಾನ್ಫಿಗರೇಷನ್. ಅದು ಅವಕಾಶಗಳು ಇದೆ, ಅದು ಮುಂದೆ ಬರುತ್ತೆ. ಯಾಕೆ ನಾವು ಅದನ್ನ ಪರ್ಟಿಕ್ಯುಲರ್ ಪೋರ್ಟಿನ ಪರ್ಟಿಕ್ಯುಲರ್ ಪಿನ್ ನ ಇನ್ಪುಟ್ ಆಗ್ತಾ ಇದ್ವಿ, ಪರ್ಟಿಕ್ಯುಲರ್ ಪೋರ್ಟಿನ ಪರ್ಟಿಕ್ಯುಲರ್ ಪಿನ್ ಗಳನ್ನ ಔಟ್ಪುಟ್ ಆಗಿ ನಾವು ಡೈರೆಕ್ಷನ್ ಕೊಡ್ತೇವೆ. ಈಚ್ ಪೋರ್ಟ್ ನಾವು 8 IO ಪಿನ್ಸ್ ಗಳಲ್ಲಿ ಡಿಸೈನ್ ಆಗಿದೆ. ಬಟ್ ಈಚ್ ಪಿನ್ ವಿಲ್ ಬಿ ಕಾನ್ಫಿಗರ್ಡ್ ಆಸ್ ಎ ಇನ್ಪುಟ್ ಪೋರ್ಟ್ ಆರ್ ಇನ್ಪುಟ್ ಆಪರೇಷನ್ ಆರ್ ಔಟ್ಪುಟ್ ಆಪರೇಷನ್, ಅಥವಾ ಇನ್ಪುಟ್ ಡೈರೆಕ್ಷನ್ ಅಥವಾ ಔಟ್ಪುಟ್ ಡೈರೆಕ್ಷನ್ ಅಲ್ಲಿ ನಾವು ಡೈರೆಕ್ಷನ್ಸ್ ಗಳನ್ನ ಕೊಡ್ಬೋದು, ಇನ್ಸ್ಟ್ರಕ್ಷನ್ ಕೊಡ್ಬೋದು. ಆ ರೀತಿ ನಮ್ಗೆ ಅವಕಾಶಗಳನ್ನ ಆ MSP 430ಯ ಪೋರ್ಟ್ಗಳು, ಆ ತರದ ಫ್ಲೆಕ್ಸಿಬಿಲಿಟಿಗಳು ಇದಾವೆ. ನಾವೇ ಡಿಸೈನ್ ಮಾಡ್ಬೋದು, ನಾವೇ ಕಾನ್ಫಿಗರ್ ಮಾಡ್ಬೋದು. ಇಟ್ಸ್ ಓಪನ್ ಟು ದಟ್ ಒನ್. ಓಕೆ, ಸೊ ಆ ರೀತಿ ಫ್ಲೆಕ್ಸಿಬಲ್ ಇದೆ. ಓಕೆ, ದೀಸ್ ಪೋರ್ಟ್ಸ್ ಆರ್ ಡಿವೈಡೆಡ್ ಇಂಟು 2 ಕ್ಯಾಟಗರೀಸ್. ಅಂದ್ರೆ ಈ ಇಷ್ಟು ಪೋರ್ಟ್ಸ್ ಗಳನ್ನ ನಾವು 2 ರೀತಿಯಲ್ಲಿ ವಿಂಗಡಣೆ ಮಾಡ್ತಾ ಇದೀವಿ. ಏನು, 8 ಪೋರ್ಟ್ ಇದಾವಲ್ಲ, ಪೋರ್ಟ್ 1, ಪೋರ್ಟ್ 2 ಅಥವಾ ಪೋರ್ಟ್ 10 ಇರ್ಬೋದು, ಅದನ್ನ ಹಂಗೆ ಇಟ್ಕೊಂಡು ನಾನು ಆಮೇಲೆ ನೋಡೋಣ. ಓಕೆ, ಇಷ್ಟು ಪೋರ್ಟ್ಗಳಲ್ಲಿ ನಾವು 2 ಭಾಗ ಮಾಡಿದ್ದೀವಿ. ಒಂದು ಭಾಗದಲ್ಲಿ ನಾನ್ ಇಂಟರಪ್ಟೆಡ್ IO ಡಿವೈಸಸ್ ಅಂದ್ರೆ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಗಳು ನಾನ್ ಇಂಟರಪ್ಟಬಲ್, ಅದಕ್ಕೆ ಇಂಟರಪ್ಟ್ ಮಾಡಕ್ಕೆ ಆಗದೇ ಇಲ್ಲ, ಆ ಡಿವೈಸಸ್ ಗಳಿಗೆ ಇಂಟರಪ್ಟ್ ಮಾಡಕ್ಕೆ ಸಾಧ್ಯತೆ ಇಲ್ಲ ಅಂತದನ್ನ ನಾನ್ ಇಂಟರಪ್ಟಬಲ್ IO ಡಿವೈಸ್. ಅಂತ ಇಂಟರಪ್ಟ್ ಗಳನ್ನ ಇಂಟರಪ್ಟ್ ಮೂಲಕ ಅಕ್ಸೆಸ್ ಮಾಡ್ಕೊಳಕ್ಕೆ ಸಾಧ್ಯತೆ ಇಲ್ಲ. ದಟ್ಸ್ ಕಾಲ್ಡ್ ನಾನ್ ಇಂಟರಪ್ಟಬಲ್ IO ಡಿವೈಸಸ್. ಒಂದು ರೀತಿಯಲ್ಲಿ ಒಂದು ಭಾಗದಲ್ಲಿ ಅದು ವಿಂಗಡಣೆ ಮಾಡಿ. ಇನ್ನೊಂದು ಭಾಗದಲ್ಲಿ ಇಂಟರಪ್ಟಬಲ್ IO ಡಿವೈಸಸ್ ಅಂದ್ರೆ ಆ ಡಿವೈಸ್ ವರ್ಕ್ ಆಗ್ತಾ ಇದ್ದಾಗ ಅದನ್ನ ನಾವು ಇನ್ಪುಟ್ ಔಟ್ಪುಟ್ ಮತ್ತೆ ಚೇಂಜ್ ಮಾಡ್ಬೋದು, ಮತ್ತೆ ಕಾನ್ಫಿಗರ್ ಮಾಡ್ಬೋದು ಥ್ರೂ ಇಂಟರಪ್ಟ್ ಸಿಗ್ನಲ್ ಮೂಲಕ. ಏನೋ ಒಂದು ಸ್ಟಾರ್ಟಿಂಗ್ ಪ್ರೋಗ್ರಾಮ್ ಅಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಯಾವ್ದೋ ಒಂಥರ ಇನ್ಸ್ಟಾಲೇಷನ್ ಮಾಡ್ಬಿಡ್ತೀವಿ, ಆ ಪೋರ್ಟ್ ಅಲ್ಲಿ ಯಾವ್ದೋ ಪಿನ್ನಿಗೆ ಇನ್ಪುಟ್ ಔಟ್ಪುಟ್ ಅಂತ ಯಾವ್ದೋ ಒಂದು ಕಾನ್ಫಿಗರ್ ಮಾಡ್ಬಿಡ್ತೇವೆ. ಬಟ್ ನಮ್ಗೆ ಇನ್ನೇನೋ ಒಂದು ಚೇಂಜಸ್ ಬಂದ್ಬಿಡ್ತದೆ ಆಫ್ಟರ್ ಮಧ್ಯ ಒಂದು ಯಾವ್ದೋ ಒಂದು ಪ್ರೋಗ್ರಾಮ್ ಅಲ್ಲಿ, ಅಥವಾ ಇನ್ನೇನೋ ಕಾನ್ಸೆಪ್ಟ್ ಆಗದಾಗ ಅವಾಗ ಇಂಟರಪ್ಟ್ ಸಿಗ್ನಲ್ ಗಳನ್ನ ಕಳಿಸಿ ಅದನ್ನ ಮತ್ತೆ ಅಟೆನ್ಷನ್ ಮಾಡಿ ಮತ್ತೆ ಚೇಂಜಸ್ ಮಾಡೋವಷ್ಟು ಅವಕಾಶಗಳು ನಮಗೆ ಇಲ್ಲಿ ಅವೈಲಬಿಲಿಟಿ ಇದೆ. ಅಂತ ಇಂಟರಪ್ಟ್ ಡಿವೈಸಸ್ ಗಳನ್ನ ಏನಂತ ಕರೀತಾರೆ, ಇಂಟರಪ್ಟ್ IO ಡಿವೈಸಸ್ ಅಂತ ಕರೀತಾರೆ. ಇಂಟರಪ್ಟಬಲ್ IO ಡಿವೈಸಸ್. ಅವು ಇಂಟರಪ್ಟ್ ಮಾಡಬಹುದು, ಅವಕ್ಕೆ ಬೇರೆ ಇನ್ನು ಕೆಲವಕ್ಕೆ ಇಂಟರಪ್ಟ್ ಮಾಡಕ್ ಸಾಧ್ಯ ಇಲ್ಲ. ಆ ತರದ 2 ಭಾಗ, 2 ಕ್ಯಾಟಗರಿಗಳನ್ನ ಇಲ್ಲಿ ಹೇಳ್ತಾನೆ ಇಂಟರಪ್ಟ್ ಅಲ್ಲಿ. ಓಕೆ, ಸೊ ಹಾಗಾಗಿ ನಾವು 2 ರೀತಿಯಲ್ಲಿ ನಾವು ನೋಡ್ತಾ ಇದೀವಿ. ಅಂದ್ರೆ MSP 430 ಅಲ್ಲಿ ಬರುವ ಇಂಟರಪ್ಟ್ IO ಡಿವೈಸಸ್ ಗಳನ್ನ 2 ರೀತಿಯಲ್ಲಿ ಮೇನ್ ಆಗಿ 2 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿದ್ದೇನೆ. ಒಂದು ನಾನ್ ಇಂಟರಪ್ಟಬಲ್ IO ಡಿವೈಸಸ್, ಅನದರ್ ಒನ್ ಈಸ್ ಇಂಟರಪ್ಟಬಲ್ IO ಡಿವೈಸಸ್. ಈ ತರ 2 ಭಾಗಗಳನ್ನ 2 ಕ್ಯಾಟಗರಿಗಳಲ್ಲಿ ಮಾಡಕ್ ಸಾಧ್ಯತೆ ಇದೆ. ಓಕೆ, ಮಾಡಿದ್ದಾರೆ. ಓಕೆ, ಇಂಟರಪ್ಟ್ಸ್ ಕೆನಾಟ್ ಬಿ ಜನರೇಟೆಡ್
through non-interruptible IO ports. ಅಂದ್ರೆ ನಾನ್ ಇಂಟರಪ್ಟಬಲ್ IO ports ಅಲ್ಲಿ ಇಂಟರಪ್ಟ್ ನ ಜನರೇಟ್ ಮಾಡಕ್ಕಾಗಲ್ಲ, ಅಲ್ಲಿ ಮಾಡಕ್ ಸಾಧ್ಯ ಇಲ್ಲ, ಅದು ಅಲ್ಲಿ ಸಾಧ್ಯನೇ ಇಲ್ಲ, ಅದು ಸಾಧ್ಯ ಮಾಡಕ್ ಸಾಧ್ಯ ಇಲ್ಲ ಅಂತ ನಾವ್ ಹೇಳ್ತೇವೆ. ಅವಾಗ MSP 430 ನಾನ್ ಇಂಟರಪ್ಟಬಲ್ IO ಡಿವೈಸಸ್ ವಿತ್ ಪಿನ್ ಲಾಜಿಕ್ ಡಯಾಗ್ರಾಮ್ ಅಂದ್ರೆ ಬರುತ್ತೆ. ಆ ಲಾಜಿಕ್ ಡಯಾಗ್ರಾಮ್ ನಾವು ಲಾಸ್ಟ್ ಅಲ್ಲಿ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಇದನ್ನ ಏನ್ ಕಂಟೆಂಟ್ ಗಳಿದಾವೆ ನಾನು ವಿಚಾರ ಮಾಡೋಣ. ಓಕೆ, interrupts cannot be generated through non-interruptible IO devices. ಅಂದ್ರೆ non-interruptible IO devices ಅಂದ್ರೆ ಈ ತರದ ಕ್ಯಾಟಗರಿಯಲ್ಲಿ ಬರುವ IO ಡಿವೈಸಸ್ಗಳು ಇಂಟರಪ್ಟ್ ಸಿಗ್ನಲ್ ನ ಜನರೇಟ್ ಮಾಡಕ್ಕಾಗದೇ ಇಲ್ಲ ಅನ್ನೋ ಒಂದು ಸ್ಥಿತಿ ಬರ್ತದೆ. ಓಕೆ, ಸೊ ಈಗ ಮುಂದಿನ ಪಾಯಿಂಟ್ ಅಲ್ಲಿ IO ports ಯಾವ್ದ್ಯಾವ್ದು? IO ports 3, 4, 5 and 6 are non-interruptible data ports. ಏನ್ ಹೇಳ್ತಾನೆ? ಪೋರ್ಟ್ 3, ಪೋರ್ಟ್ 4, ಪೋರ್ಟ್ 5, ಪೋರ್ಟ್ 6 ಆರ್ ನಾನ್ ಇಂಟರಪ್ಟಬಲ್ ಡಾಟಾ ಪೋರ್ಟ್ಸ್. ಇವು ಏನಿದಾವಲ್ಲ ಸ್ಪೆಸಿಫಿಕ್ ಆಗಿ ಹೇಳ್ದೇನೆ 3, 4, 5, 6 ಈ ತರದ ಏನ್ ನಂಬರ್ ಕೊಟ್ಟಿದೇವಲ್ಲ, I3, IO3, IO4, IO6, IO7 ಈ ತರ ಏನ್ ಪೋರ್ಟ್ಗಳು ಕೊಟ್ಟಿದಾರಲ್ಲ, ಅಥವಾ P3 ಅಥವಾ ಹಿಂಗೂ ಹೇಳ್ಬೋದು P3, P4, P5, P6, ಪೋರ್ಟ್ 3, ಪೋರ್ಟ್ 5, ಪೋರ್ಟ್ 4, ಪೋರ್ಟ್ 6 ಈ ತರ P3, P4, P5, P6 ಈ ತರದ ನಂಬರ್ನ ಅಥವಾ ಹೆಸರುಗಳನ್ನ ನಾವು ಪೋರ್ಟಿಗೆ ಆ ತರ ಕೊಟ್ಕೋಬಹುದು. ಇಷ್ಟು ಪೋರ್ಟ್ಗಳನ್ನು ಔಟ್ ಆಫ್ ದಿ 8 ಪೋರ್ಟ್ಸ್ ಗಳಲ್ಲಿ P1 to P8 ಅಲ್ಲಿ ಅದರೊಳಗಡೆ ಇಷ್ಟು ಪೋರ್ಟ್ಗಳನ್ನ ನಾನ್ ಇಂಟರಪ್ಟಬಲ್ ಡಾಟಾ ಪೋರ್ಟ್ಸ್ ಅಂತ ನಾವು ಡಿಸೈನ್ ಮಾಡ್ತೀವಿ ಅಥವಾ ಕಾನ್ಫಿಗರ್ ಆಗಿರ್ತದೆ. ಇವನ್ನ ಹಸ್ತಕ್ಕೆ ಯೂಸ್ ಮಾಡ್ಕೋಬಹುದು. ನಾನ್ ಇಂಟರಪ್ಟಬಲ್ ಪೋರ್ಟ್ಸ್ ಗಳಂತ ಭಾಗ ಮಾಡಿದ್ದಾರೆ. ಓಕೆ, ಈಚ್ ಬಿಟ್ ಅಂದ್ರೆ ಈ ಪೋರ್ಟ್ಗಳಲ್ಲಿ ನೋಡೋಣ, ಆ ಪೋರ್ಟ್ ಅಲ್ಲಿ ಏನಾಗುತ್ತೆ ನೋಡೋಣ. ಅದರಲ್ಲಿ ನಾನ್ ಇಂಟರಪ್ಟಬಲ್ ಪೋರ್ಟ್ಸ್ಗಳು ಯಾವ್ಯಾವು? P3, P4, P5, P6 ಇಷ್ಟು ಪೋರ್ಟ್ಗಳಲ್ಲಿ ಯಾವ್ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ಯಾವ್ಯಾವ ರೀತಿ ಇದೆ ಒಂದು ನೋಡಿದ್ರೆ ಸಾಕು, ಎಲ್ಲದಕ್ಕೂ ಅದೇ ಅನ್ವಯಿಸ್ತದೆ. P3 ಒಂದನ್ನ ನಾವು ಅನಲೈಸ್ ಮಾಡ್ಕೊಂತ ಹೋದ್ರೆ ಸಾಕು, ಇನ್ನು ನೋಡಿದವೆಲ್ಲ ಅದೇ ರೀತಿಯಲ್ಲಿ ಅದೇ ತರದಲ್ಲಿ ವರ್ಕ್ ಆಗುತ್ತೆ. ಓಕೆ, ಅದನ್ನ ನೋಡೋಣ. ಆಮೇಲೆ ಅದು ಏನೇನ್ ಚೇಂಜ್ ಆಗುತ್ತೆ ಅನ್ನೋದನ್ನ ವಿಚಾರ ಮಾಡೋಣ. ಓಕೆ, ಈಚ್ ಬಿಟ್ is individually controllable, so interrupt outputs and dedicated functions IO can be mixed in a single port. ಏನ್ ಹೇಳ್ತಾನೆ ನೋಡಿ, IO ಪೋರ್ಟ್ ಅಲ್ಲಿ ಒಂದು ಈಚ್ ಬಿಟ್ ಒಂದೊಂದೇ ಬಿಟ್ 8 ಬಿಟ್ ಅಲ್ಲಿ, ಒಂದು ಪೋರ್ಟ್ ಅಲ್ಲಿ 8 ಬಿಟ್ ಇದಾವಲ್ಲ, ಆ 8 ಬಿಟ್ ಅಲ್ಲಿ ಒಂದೊಂದು ಬಿಟ್ಟು ಅಂದ್ರೆ 8 ಬಿಟ್ಗಳನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೋಬಹುದು. ಅಂದ್ರೆ ಒಂದೊಂದೇ ಬಿಟ್ಟನ್ನು ಸಹ ನಾವು ಆಪರೇಟ್ ಮಾಡ್ಬೋದು. ಅದಕ್ಕೂ ಹೇಗೆ ಮಾಡ್ಬೋದು ಅನ್ನೋದನ್ನು ನಾವು ಹೇಳ್ತೀವಿ. ಈಚ್ ಬಿಟ್ ಇಂಡಿವಿಜುವಲಿ ಕಂಟ್ರೋಲಬಲ್, ಒಂದೊಂದೇ ಬಿಟ್ಟನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಅದಕ್ಕೂ ಬೇರೆ ಬಿಟ್ಟಿಗೂ ಬೇರೆ ಪಿನ್ನಿಗೂ ಇದಕ್ಕೂ ಸಂಬಂಧನೇ ಇರೋದಿಲ್ಲ. P3 of 1 ಅಂತಂದ್ರೆ ಥರ್ಡ್ ಪೋರ್ಟ್ ಅಲ್ಲಿ ಪೋರ್ಟ್ 3 ಅಲ್ಲಿ ಪಿನ್ ನಂಬರ್ 1 ಅನ್ನ ನಾವು ಯೂಸ್ ಮಾಡ್ತಾ ಇದ್ದೇವೆ ಅಂತ. P3.5 ಅಂತಂದ್ರೆ ಥರ್ಡ್ ಪೋರ್ಟ್ ಅಲ್ಲಿ 5th ಪಿನ್ ಅನ್ನ ನಾವು ಯೂಸ್ ಮಾಡ್ತಾ ಇದೀವಿ ಆಸ್ ಐ ಇನ್ಪುಟ್ ಅಥವಾ ಆಸ್ ಔಟ್ಪುಟ್ ಅಥವಾ ಆಸ್ ಏನೋ, ಅದನ್ನ ಹೇಗೆ ಕಾನ್ಫಿಗರ್ ಮಾಡೋದನ್ನ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಅಂದ್ರೆ ಪ್ರೋಗ್ರಾಮರ್ಗೆ ಅದು ಅಕ್ಸೆಸ್ ಆಗುತ್ತೆ, ಅದು ಇಂಡಿವಿಜುವಲ್ ಆಗಿ. ಓಕೆ, ಈಚ್ ಬಿಟ್ is individually controllable, so inputs, outputs and dedicated functions IO can be mixed in a single port. ಅಂದ್ರೆ ಒಂದೇ ಒಂದು ಪೋರ್ಟ್ ಅಲ್ಲಿ IO ಇನ್ಪುಟ್ ಮಾಡ್ಬೋದು, ಔಟ್ಪುಟ್ ಮಾಡ್ಬೋದು, ಮತ್ತೆ ಫಂಕ್ಷನ್ ಆಗಿ ಯಾವ್ದೋ ಒಂದು ಬೇರೆ ಫಂಕ್ಷನ್ ಆಗಿನೂ ಆ ಪಿನ್ ಗಳನ್ನ ಯೂಸ್ ಮಾಡ್ಬೋದು. ಅಂದ್ರೆ ಆ ಒಂದೇ ಪೋರ್ಟ್ ಅಲ್ಲಿ ಅಷ್ಟು ಮಿಕ್ಸ್ ಆಗಿ ಮಾಡಕ್ಕೆ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳ್ತಾನೆ. ಆಗಿದೆ, ಇಲ್ಲಿ ಅವಕಾಶಗಳಿದೆ. ಇಲ್ಲಿ MSP 430 ಪೋರ್ಟ್ ಅಲ್ಲಿ IO ಪೋರ್ಟ್ಗಳಲ್ಲಿ ಆ ರೀತಿ ಇದೆ. ಅಂದ್ರೆ ಟೋಟಲಿ 8 ಪೋರ್ಟ್ಸ್ ಇದೆ. 8 ಪೋರ್ಟ್ಸ್ ಅಲ್ಲಿ 3, 4, 5, 6 ಪೋರ್ಟ್ಗಳನ್ನ IO ಪೋರ್ಟ್ಸ್ ನಾನ್ ಇಂಟರಪ್ಟಬಲ್ ಪೋರ್ಟ್ಸ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದೊಂದು ಪೋರ್ಟ್ ಅನ್ನ ಇಂಡಿವಿಜುವಲ್ ಪಿನ್ಗಳಾಗಿ ಯೂಸ್ ಮಾಡಿ ಒಂದೊಂದು ಪೋರ್ಟ್ ನ ಇಂಡಿವಿಜುವಲ್ ಪಿನ್ಸ್ ಗಳನ್ನ IO ಇನ್ಪುಟ್, ಔಟ್ಪುಟ್ ಮತ್ತೆ ಕೆಲವಾರು ಫಂಕ್ಷನ್ ಗಾಗಿ ಮಾಡ್ಕೋಬಹುದು. ಒಂದೇ ಪೋರ್ಟ್ ಅನ್ನ 3 ರೀತಿಯಲ್ಲಿನೂ ಸಹ ನಾವು ಮಿಕ್ಸ್ ಆಗಿ ನಾವು ವರ್ಕೌಟ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದೆ. ಓಕೆ, ಇದು ಇದರ ಒಂದು ರೀತಿ ನೀತಿಯಲ್ಲಿ
ಇರೋ ಒಂದು ವಿಚಾರ. ಓಕೆ, MSP 430 ಬರುವ IO ಪೋರ್ಟಿಂಗ್. ಓಕೆ, ಈಗ ಮುಂದೆ ಏನ್ ಬರುತ್ತೆ ನೋಡೋಣ. ಪೋರ್ಟ್ ಪಿನ್ಸ್ ಆರ್ ಕಂಟ್ರೋಲ್ಡ್ ಫಾರ್ 8-bit ರಿಜಿಸ್ಟರ್ಸ್. ಆ ಪೋರ್ಟ್ ಹೇಗೆ ಕಂಟ್ರೋಲ್ ಆಗುತ್ತೆ ನೋಡಿ. ಒಂದು ರಿಜಿಸ್ಟರ್ ನಾನು ಹೇಳಿದ್ದೆ, ಒಂದು ರಿಜಿಸ್ಟರ್ ಅಂದ್ರೆ ಇಟ್ಸ್ ಎಂಪಿಟಿ, ಇಟ್ಸ್ ಒಂದು ವೇರಿಯಬಲ್. ಆ ವೇರಿಯಬಲ್ ಅಲ್ಲಿ 8 ಬಿಟ್ ಇದೆ. ಒಂದು ರಿಜಿಸ್ಟರ್ ಅಲ್ಲಿ 8 ಬಿಟ್ ಇದೆ. ಬಿಟ್ 0, ಬಿಟ್ 1, ಬಿಟ್ 2, ಬಿಟ್ 7 ವರೆಗೂ 8 ಬಿಟ್ ಇದೆ. ಆ 8 ಬಿಟ್ ಅಲ್ಲಿ ಯಾವ ಬಿಟ್ಟನ್ನ ಯಾವ್ಯಾವ ರೀತಿ ಅನ್ನೋದನ್ನ ಆ ರಿಜಿಸ್ಟರ್ ಇಸ್ ಒನ್ ಆಫ್ ದ ವೇರಿಯಬಲ್. ನಾವ್ ಹೆಂಗ್ ಬೇಕಂದ್ರೆ ಮಾಡ್ಕೋಬಹುದು, ಅದನ್ನ ವೇರಿ ತರ ಮಾಡ್ಬೋದು. ಈಗಿದ್ದನ್ನ ಇನ್ನೊಂದ್ಸಲಿ ಚೇಂಜ್ ಮಾಡ್ಬೋದು. ಆ ತರದಲ್ಲಿ ನಾವು ಒಂದೊಂದು ರಿಜಿಸ್ಟರ್ ಆಗಿ ಯೂಸ್ ಮಾಡಕ್ಕೆ ಆಗುತ್ತೆ. ಅಂದ್ರೆ ಒಂದೊಂದು ಪೋರ್ಟ್ ಅನ್ನು ಒಂದೊಂದು ರಿಜಿಸ್ಟರ್ ತರ ಆಗುತ್ತೆ. ಆ ರಿಜಿಸ್ಟರ್ ಒಳಗೆ 8 ಬಿಟ್ಟು ಪಿನ್ಸ್ ಇದೆ, 8 ಬಿಟ್ ಇದಾವೆ. 8 ಬಿಟ್ಟು ಒಂದೊಂದು ಬಿಟ್ಟು ಒಂದೊಂದು ಪಿನ್ನಿಗೆ ಕರೆಸ್ಪಾಂಡಿಂಗ್ಸ್ ತರ ನಾವು ವರ್ಕ್ಔಟ್ ಮಾಡ್ಕೋಬಹುದು. ಈ ರೀತಿ ಹೇಳ್ತಾರೆ. ಓಕೆ, ಪೋರ್ಟ್ ಪಿನ್ಸ್ ಆರ್ ಕಂಟ್ರೋಲ್ಡ್ ಬೈ ದಿ 4 8-bit ರಿಜಿಸ್ಟರ್ಸ್. ಓಕೆ, ನೆಕ್ಸ್ಟ್ ಡೈರೆಕ್ಷನ್ ರಿಜಿಸ್ಟರ್. ಇದಕ್ಕೆಲ್ಲ ಎಕ್ಸ್ಪ್ಲನೇಷನ್ಸ್ ಆಮೇಲೆ ಕೊಡ್ತೀನಿ, ನಾನು ಮುಂದೆ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಓಕೆ, ಈಗ ಡೈರೆಕ್ಷನ್ ಆಫ್ ದಿ ರಿಜಿಸ್ಟರ್ಸ್ ಅಂದ್ರೆ ಆ ರಿಜಿಸ್ಟರ್ಗೆ ನಾವೇನ್ ಒಂದು ಪೋರ್ಟ್ ಅನ್ನ ಒಂದು ರಿಜಿಸ್ಟರ್ ಅಂತ ನಾವು ಟ್ರೀಟ್ ಮಾಡ್ತೇವೆ ಅಂದ್ರೆ ಆ ರಿಜಿಸ್ಟರ್ಗೆ ಡೈರೆಕ್ಷನ್ ಸಹ ನಾವು ಹೇಗ್ ಕೊಡ್ತೇವಿ. ಅದು ಇನ್ಪುಟ್ ಆಗಿ ಡೈರೆಕ್ಟ್ ಮಾಡ್ಕೋ ಅಥವಾ ಔಟ್ಪುಟ್ ಆಗಿ ಡೈರೆಕ್ಟ್ ಮಾಡ್ಕೋ ಅಂತ ನಾವು ಹೇಳ್ತಾ ಇರ್ತೀವಿ. ಅದಕ್ಕೆ ಒಂದು ಡೈರೆಕ್ಷನ್ ಕೊಡ್ತೀವಿ ರಿಜಿಸ್ಟರ್ಗೆ. ಓಕೆ, ಸೊ ಇನ್ಪುಟ್ ರಿಜಿಸ್ಟರ್ ಅಂಡ್ ಔಟ್ಪುಟ್ ರಿಜಿಸ್ಟರ್ ಎರಡು ರೀತಿಯಲ್ಲಿದೆ. ಇನ್ಪುಟ್ ರಿಜಿಸ್ಟರ್ ಮತ್ತೆ ಔಟ್ಪುಟ್ ರಿಜಿಸ್ಟರ್. ಅಥವಾ ಇನ್ಪುಟ್ ಆಪರೇಷನ್ ಮಾಡ್ತೇವೆ ಅಂದ್ರೆ ಅದನ್ನ ಇನ್ಪುಟ್ ರಿಜಿಸ್ಟರ್ ಅಂತ ಕರಿತೀವಿ. ಔಟ್ಪುಟ್ ಆಪರೇಷನ್ ಮಾಡ್ತಾ ಇದ್ವಿ ಅಂದ್ರೆ ಅದನ್ನ ಔಟ್ಪುಟ್ ರಿಜಿಸ್ಟರ್ ಅಂತ ಕರಿತೀವಿ. ಓಕೆ, ಸೊ ಅಂದ್ರೆ ಯಾವ್ದು ಪೋರ್ಟ್ ಅನ್ನ ಇನ್ಪುಟ್ ಆಗಿ ತಗೊಂತೀವಿ, ಯಾವ ಪೋರ್ಟ್ ಅನ್ನ ಔಟ್ಪುಟ್ ಆಗಿ ತಗೊಂತೀವಿ ಅನ್ನೋದನ್ನ ಒಂದು ಇಲ್ಲಿ ಮೆನ್ಷನ್ ಮಾಡ್ತೀವಿ. ಅದನ್ನ ನಾವು ನೋಡ್ತೀವಿ ಹೇಗೆ ಸ್ಪೆಸಿಫೈ ಮಾಡ್ತೀವಿ ಅಥವಾ ಹೇಗೆ ಕಾನ್ಫಿಗರ್ ಮಾಡ್ತೀವಿ ಅನ್ನೋದನ್ನ ಮುಂದುವರೆದ ಸ್ಲೈಡ್ ಗಳಲ್ಲಿ ನೋಡಕ್ ಸಾಧ್ಯತೆ ಇದೆ. ಓಕೆ, ಸೊ ನೆಕ್ಸ್ಟ್ ಫಂಕ್ಷನ್ ಸೆಲೆಕ್ಟ್ ರಿಜಿಸ್ಟರ್ಸ್ ಅಂದ್ರೆ ಯಾವ್ದು ಫಂಕ್ಷನಿಗೆ ಆಗ್ಬೇಕು, ಯಾವ್ದೋ ಒಂದು ಫಂಕ್ಷನಿಗೆ ಅದನ್ನ ರಿಸರ್ವ್ ಮಾಡ್ತೀವಿ ಅಂತ ರಿಜಿಸ್ಟರ್ಗಳನ್ನು ನಾವು ಇಲ್ಲಿ ಕಾಣ್ತಾ ಇದೀವಿ. ಅದು ಹೇಗಾಗುತ್ತೆ ಅನ್ನೋದನ್ನು ಸಹ ಮುಂದೆ ಸ್ಲೈಡ್ ಅಲ್ಲಿ ನಾವು ನೋಡೋಣ. ಓಕೆ, ಇಲ್ಲಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ಸೆಲೆಕ್ಷನ್ ಪೋರ್ಟ್. ಆ ಪೋರ್ಟ್ ಸೆಲೆಕ್ಷನ್ ಅಲ್ಲಿ 0 ಇದ್ರೆ ಡಿಜಿಟಲ್ IO, 1 ಇದ್ರೆ ಆಲ್ಟರ್ನೇಟಿವ್ ಫಂಕ್ಷನ್. ಅಂದ್ರೆ 3 ಫಂಕ್ಷನ್, ಇನ್ಪುಟ್, ಔಟ್ಪುಟ್ ಅಂಡ್ ಫಂಕ್ಷನ್. ಸೊ ಈ ತರದಲ್ಲಿ 3 ಫಂಕ್ಷನ್ಸ್ ಗಳು ಒಂದು ಪೋರ್ಟ್ ಅಲ್ಲಿ ಒಂದು ರಿಜಿಸ್ಟರ್ ಅಲ್ಲಿ ಆಪರೇಟ್ ಮಾಡಕ್ಕಾಗತ್ತೆ 8 ಪಿನ್ ಅನ್ನ. ಓಕೆ, ಅದಕ್ಕೆ ಡೈರೆಕ್ಷನ್ ಕೊಡ್ತೀವಿ. ಪೋರ್ಟ್ ಡೈರೆಕ್ಷನ್ 0 ಇದ್ರೆ ಇನ್ಪುಟ್, 1 ಇದ್ರೆ ಔಟ್ಪುಟ್. ಹಾಗೆ ಇನ್ನಂದ್ರೆ ಪೋರ್ಟ್ ಇನ್ಪುಟ್ ರೀಡ್ಸ್ ದಿ ವೋಲ್ಟೇಜ್ ಲೆವೆಲ್ಸ್ ಆನ್ ದ ಇನ್ಪುಟ್ ಪಿನ್ಸ್. ಓಕೆ, PX ಔಟ್ ಅಂದ್ರೆ port input sends the value of the driven to the each pin. Okay, rename ರಿಜಿಸ್ಟರ್ ಎನೇಬಲ್ ಅಂದ್ರೆ ಎನೇಬಲ್ ನ ಮಾಡ್ತೀವಿ. ಒಂದು ರಿಜಿಸ್ಟರ್ ನ ಎನೇಬಲ್ ಮಾಡ್ತೀವಿ. ಎನೇಬಲ್ ದಿ 1 ಕೊಟ್ರೆ ಎನೇಬಲ್ ದಿ ಫುಲ್ ಅಪ್ ದಿ ಫುಲ್ ಡೌನ್ ಅಂಡ್ 0 ಕೊಟ್ರೆ ಡಿಸೇಬಲ್. ಅಂದ್ರೆ 1 ಕೊಟ್ರೆ ಎನೇಬಲ್, 0 ಕೊಟ್ರೆ ಡಿಸೇಬಲ್. ಸೊ ಈ ರೀತಿ ಒಂದು ವಿಚಾರಗಳನ್ನ ಮಾಡ್ತೀವಿ. ಓಕೆ, ಈಗ ಅದನ್ನ ಸುಮ್ಮನೆ ನಾನು ತೋರಿಸಿದೆ. ಈಗ ನಮ್ಮ ಪ್ರೀವಿಯಸ್ ಅಲ್ಲಿ ನಾವ್ ಏನ್ ಮಾತಾಡ್ಕೊಂತ ಬಂದಿದ್ವಿ ಅದನ್ನೇ ಕಂಟಿನ್ಯೂಷನ್ ಮಾಡ್ತೀವಿ. ಅಂದ್ರೆ ರಿಜಿಸ್ಟರ್ ಡೈರೆಕ್ಷನ್ಸ್ ಅವು ಏನಂತ ಹೇಳಿದ್ವಲ್ಲ, ಆ ಪೋರ್ಟ್ ಡೈರೆಕ್ಷನ್ಸ್ ಇರ್ಬೋದು, ರಿಜಿಸ್ಟರ್ಗಳೆಲ್ಲ ಇದ್ದಾಗ, ಪಿಡ್ ವೈಸ್ ಇದ್ದಾಗ ಏನಾಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಮತ್ತೆ ವಿಚಾರ ಮಾಡೋಣ. ಓಕೆ, ಏನ್ ಹೇಳ್ತಾನೆ, ಡೈರೆಕ್ಷನ್ ರಿಜಿಸ್ಟರ್ PXDIR ಅಂತ ಬರುತ್ತೆ. PXDIR ಇದು ಅಂದ್ರೆ ಏನು? ಡೈರೆಕ್ಷನ್ ರಿಜಿಸ್ಟರ್ ಅಂದ್ರೆ ಒಂದು ರಿಜಿಸ್ಟರ್ ನ ನಾವು ಪೋರ್ಟ್ ಆಗಿ ಯೂಸ್ ಮಾಡ್ತೇವೆ ಅಂದ್ಮೇಲೆ ಆ ಪೋರ್ಟಿಗೆ ಒಂದು ಅಥವಾ ಆ ರಿಜಿಸ್ಟರ್ಗೆ ಒಂದು ಡೈರೆಕ್ಷನ್ ಕೊಡ್ಬೇಕು. ಆ ಡೈರೆಕ್ಷನ್ ಕೊಟ್ಟಾಗ ಆ ಪೋರ್ಟ್ ಅನ್ನ ನಾವು ಯೂಸ್ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಯಾವ ರೀತಿ ಯೂಸ್ ಮಾಡ್ತೇವೆ ಅಂತ ಒಂದು ಡೈರೆಕ್ಷನ್ ಕೊಡ್ಬೇಕು. ಅದು ಹೇಗಿರುತ್ತೆ, ಹೇಗ್ ಕೊಡಬೇಕು ಅನ್ನೋದನ್ನ ಈಗ ಮುಂದುವರೆದ ವಿಚಾರಗಳನ್ನು ನೋಡೋಣ. ಈಚ್ ಬಿಟ್ ಆಫ್ ದಿ ಡೈರೆಕ್ಷನ್ ರಿಜಿಸ್ಟರ್ ಸೆಲೆಕ್ಟ್ಸ್ the direction of the corresponding IO pins, input output pins, regardless of the selected functions of the pin. ಯಾವುದನ್ನ ಯಾವ ಪಿನ್ ಯಾವುದಕ್ಕೆ ಇನ್ಪುಟ್ ಗ ಔಟ್ಪುಟ್ ಗ ಅಥವಾ ಫಂಕ್ಷನ್ಸ್ ಗ ಅಂತ ನಾವಿಲ್ಲಿ ನಾವು ಕಾನ್ಫಿಗರ್ ಮಾಡ್ತೀವಿ, ಆ ಡೈರೆಕ್ಷನ್ ಕೊಡ್ತೀವಿ. ಓಕೆ, ಇಟ್ ಇಸ್ ಎ ರೀಡ್ ಆರ್ ರೈಟ್ ರಿಜಿಸ್ಟರ್. ಆ ರಿಜಿಸ್ಟರ್ ಯಾವುದು ನಾನು ಹೇಳಿದೆ ವೇರಿಯಬಲ್ ರಿಜಿಸ್ಟರ್. ಅಲ್ಲಿ ರೀಡು ಮಾಡ್ಬೋದು, ರೈಟ್ ಮಾಡ್ಬೋದು. ಅಂದ್ರೆ ಇಟ್ಸ್ ಎ ವೇರಿಯಬಲ್ ತರ. ನಾನು ಏನಾರು ಇದ್ರೆ ಅದನ್ನ ಅಳಿಸಿ ಮತ್ತೆ ಬೇರೆ ಬರೀಬಹುದು. ಅದು ಅಲ್ಲಿರೋದನ್ನ ನಾನು ಯೂಸ್ ಮಾಡಬಹುದು. ಇಲ್ಲ ಬೇರೆ ರೀತಿ ನನ್ಗೆ ಇನ್ನೊಂದು ಬೇಕು ಹಂಗ್ ಬೇಕು ಅಂತ ಅಂದಾಗ ಅದನ್ನ ಮಾಡಬಹುದು. ಅಂದ್ರೆ ಅದ್ರ ಏನಿರ್ಬೇಕು, ಫ್ಲೆಕ್ಸಿಬಲ್ ಇರ್ಬೇಕು. ನಮಗೆ ರೀಡ್ ರೈಟ್ ಆಪರೇಷನ್ ಗೆ ಫ್ಲೆಕ್ಸಿಬಲ್ ಆಗ್ಬೇಕು. ಹಂಗಾದ್ರೆ ಮಾತ್ರ ಇದು ಸಾಧ್ಯತೆ ಇದೆ. ಹಂಗಾದ್ರೆ ಏನಿದೆ ಅಂದ್ರೆ ಇಟ್ ಈಸ್ ಎ ರೀಡ್ ಆರ್ ರೈಟ್ ರಿಜಿಸ್ಟರ್. ಅಂದ್ರೆ ಆ ರಿಜಿಸ್ಟರ್ ರೀಡ್ ಮಾಡಕ್ಕೆ ಮತ್ತೆ ರೈಟ್ ಮಾಡಕ್ಕೆ ಅವಕಾಶ ಇದೆ, ಅಂದ್ರೆ ಫ್ಲೆಕ್ಸಿಬಲ್ ಇದೆ ಅಂತ ಅಷ್ಟೇ. ಓಕೆ,
ಸೊ ಡೈರೆಕ್ಷನ್ ರಿಜಿಸ್ಟರ್ ಇಸ್ ಕ್ಲಿಯರ್ ಆಫ್ಟರ್ ರೀಸೆಟ್. ರೀಸೆಟ್ ಆದ್ಮೇಲೆ ಅದು ಕ್ಲಿಯರ್ ಆಗ್ಬೇಕು. ನಾವ್ ಏನು ಇಟ್ಕೊಂಡ್ಬಿಟ್ಟು ಆ ಪೋರ್ಟ್ ಅಂತ ಡಿಸೈಡ್ ಮಾಡಿರ್ತೀವ ಅದೆಲ್ಲ ವರ್ಕೌಟ್ ಆದ್ಮೇಲೆ ರೀಸೆಟ್ ಮಾಡ್ತೇವೆ. ರೀಸೆಟ್ ಆದಾಗ ಅಲ್ಲಿರೋ ಕಂಟೆಂಟ್ ಎಲ್ಲ ಕ್ಲಿಯರ್ ಆಗ್ಬಿಡ್ತದೆ. ಕ್ಲಿಯರ್ ಆಗಿಬಿಟ್ಟಾಗ ಯಾವ ಪೋರ್ಟ್ ನ ಯಾವ ತರ ಪಿನ್ ಅಲ್ಲಿ ಯೂಸ್ ಮಾಡಿದ್ವಿ ಅಂತ ಗೊತ್ತೇನೆ ಆಗಲ್ಲ. ಇದು ಒಂದು ಪಾಯಿಂಟ್ ನಾವು ಗಮನ ಹರಿಸ್ಬೇಕು. ಓಕೆ, ಸೊ ಡೈರೆಕ್ಷನ್ ರಿಜಿಸ್ಟರ್ ಇಸ್ ಕ್ಲಿಯರ್ ಆಫ್ಟರ್ ದಿ ರೀಸೆಟ್. ಓಕೆ, ಈ ರೀತಿ ಬಂದಾಗ ನಾವು ಮಾಡ್ಕೊಂತೀವಿ. ಓಕೆ, ಇಫ್ ಬಿಟ್ ಇಸ್ ಈಕ್ವಲ್ ಟು 1 the port pin is an output. If a bit is equal to 1, ಯಾವುದು ಪರ್ಟಿಕ್ಯುಲರ್ ಬಿಟ್ ಅಲ್ಲ ರಿಜಿಸ್ಟರ್ ಅಲ್ಲಿ ಆ ಬಿಟ್ 1 ಇದ್ದಾಗ the port pin is an output. ಅಂದ್ರೆ ಆ ಡೈರೆಕ್ಷನ್ ಅಲ್ಲಿ PX DIR ಅಲ್ಲಿ ನಾವು 1 ಅಂತ ಕೊಟ್ರೆ ಆ ಪೋರ್ಟ್ ಔಟ್ಪುಟ್ ಪೋರ್ಟ್. ಇಫ್ ಇಟ್ is bit is 0, the port pin is an input pin. ಆ ಪೋರ್ಟ್ ಈಸ್ ಅನ್ ಇನ್ಪುಟ್. ಓಕೆ, ಆ ಪೋರ್ಟ್ ಅಲ್ಲಿ ಆ ಪಿನ್ ಇನ್ಪುಟ್ ಆಗಿ ಮಾಡಿರುತ್ತೆ. 1 ಕೊಟ್ರೆ ಔಟ್ಪುಟ್ ಆಗಿ ವರ್ಕ್ ಆಗುತ್ತೆ. ಓಕೆ, ಇನ್ಪುಟ್ ರಿಜಿಸ್ಟರ್ ಅಲ್ಲಿ PXIN ಅಂದ್ರೆ ಇನ್ಪುಟ್ ರಿಜಿಸ್ಟರ್ ಅಂದ್ರೆ ನಾವು ಇನ್ಪುಟ್ ರಿಜಿಸ್ಟರ್ ಆಗಿ ಇನ್ಪುಟ್ ಪೋರ್ಟ್ ಆಗಿ ನಾವು ಯೂಸ್ ಮಾಡ್ತಾ ಇದ್ದೇವೆ ಅಂತ ಅಂದ್ರೆ, ಸೊ PX ಆಫ್ ಇನ್ ದಟ್ ಇಸ್ ಕಾಲ್ಡ್ ಇನ್ಪುಟ್ ರಿಜಿಸ್ಟರ್. ಈಚ್ ಬಿಟ್ ರಿಫ್ಲೆಕ್ಟ್ಸ್ ದ ಇನ್ಪುಟ್ ಸಿಗ್ನಲ್ ಕರೆಸ್ಪಾಂಡಿಂಗ್ IO pins when it is a configured as IO. ಏನ್ ಹೇಳ್ತಾನೆ, ಇನ್ಪುಟ್ ರಿಜಿಸ್ಟರ್ ಅಲ್ಲಿ PX in ಅಂತ ಅಂದಾಗ, ಸೊ ಈಚ್ ಬಿಟ್ ರಿಫ್ಲೆಕ್ಟ್ಸ್ ದಿ ಇನ್ಪುಟ್ ಸಿಗ್ನಲ್ಸ್. ಆ ಪೋರ್ಟ್ ಆ ಬಿಟ್ಗಳು ಎಲ್ಲಾ ಬಿಟ್ಗಳು ರಿಫ್ಲೆಕ್ಟ್ ಆಗ್ತಾವ ಇನ್ಪುಟ್ ಸಿಗ್ನಲ್ ದಿ ಕರೆಸ್ಪಾಂಡಿಂಗ್ IO pins when it is a configured as a IO ಇನ್ಪುಟ್ ಅಲ್ಲಿ. ಓಕೆ, ಇಟ್ ಇಸ್ ರೀಡ್ ಓನ್ಲಿ ರಿಜಿಸ್ಟರ್. ಅಂದ್ರೆ ಇನ್ಪುಟ್ ಅಂತಂದಾಗ ಅಲ್ಲಿ ನಾವು ಇನ್ಪುಟ್ ಆಗ್ತಾ ಇದೆ ಅಂತಂದ್ರೆ ಅಲ್ಲಿರೋ ಕಂಟೆಂಟ್ ಮಾತ್ರ ನೋಡ್ಬೋದು ಅಷ್ಟೇನೆ. ಅಲ್ಲಿರೋ ಕಂಟೆಂಟ್ ಮಾತ್ರ ಆ ರಿಜಿಸ್ಟರ್ ಅಲ್ಲಿ, ಆ ಪೋರ್ಟ್ ಅಲ್ಲಿ ಇರೋ ಕಂಟೆಂಟ್, ಆ ರಿಜಿಸ್ಟರ್ ಅಲ್ಲಿ ಇರೋ ಕಂಟೆಂಟ್ ಅನ್ನ ನಾವು ರೀಡ್ ಮಾಡ್ಬೋದು. ಅಂದ್ರೆ ಇನ್ಪುಟ್ ಪೋರ್ಟ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಕಂಟೆಂಟ್ ನಾವು ರೀಡ್ ಮಾಡ್ಬೋದು. ಆ ರೀಡಿಂಗ್ ಏನು ಜಾಗ ಇದೆಯಲ್ಲ ಅದನ್ನ ನಾವು ಏನು ಮತ್ತೆ ಮಾಡಿಫಿಕೇಶನ್ಸ್ ಮಾಡಕ್ ಬರೋದಿಲ್ಲ, ಅದನ್ನ ಎರೇಸ್ ಮಾಡಕ್ಕಲ್ಲ ಅಥವಾ ರೀರೈಟ್ ಮಾಡಕ್ಕಲ್ಲ. ಸೊ ಓನ್ಲಿ ಇಟ್ಸ್ ಅ ರೀಡ್ ಆಪರೇಷನ್, ಇಟ್ಸ್ ಅ ರೀಡ್ ಓನ್ಲಿ ರಿಜಿಸ್ಟರ್. ಓಕೆ, ಇಫ್ ಬಿಟ್ ಇಸ್ 1, ದ ಇನ್ಪುಟ್ ಇಸ್ I. ದ ಇನ್ಪುಟ್ ಈಸ್ ಐ ಅಂದ್ರೆ ಆ ಬಿಟ್ 1 ಇತ್ತು ಅಂದ್ರೆ ಆ ಇನ್ಪುಟ್ ಐ ಆಗುತ್ತೆ. ಇಫ್ ಬಿಟ್ ಇಸ್ 0, ಇನ್ಪುಟ್ ಈಸ್ ಲೋ. ಸೊ ಈ ರೀತಿಯಲ್ಲಿ ಅದು ಸಾಧ್ಯತೆಗಳನ್ನ ಬರ್ತದೆ. ಓಕೆ, ಈಗ ಔಟ್ಪುಟ್ PX ಔಟ್, ಈಗ ಔಟ್ಪುಟ್ ಆಗಿ ನಾವು ಯೂಸ್ ಮಾಡೋಕೆ ಆ ರಿಜಿಸ್ಟರ್ ನ ಅಂದಾಗ ಈಚ್ ಬಿಟ್ ಶೋಸ್ ದಿ ವ್ಯಾಲ್ಯೂ ರಿಟರ್ನ್ ಟು ದಿ ಕರೆಸ್ಪಾಂಡಿಂಗ್ ಔಟ್ಪುಟ್ ಪಿನ್. ಅಂದ್ರೆ ನಾವು ರೈಟ್ ಮಾಡ್ಬೋದು, ಅಂದ್ರೆ ಕಂಟ್ರೋಲರ್ ವಿಲ್ ಬಿ ರೈಟ್ ಟು ದಿ ಪರ್ಟಿಕ್ಯುಲರ್ ರಿಜಿಸ್ಟರ್. ಆ ರಿಜಿಸ್ಟರ್ಗೆ ಹೋಗಿ ಬರೆಯ ಒಂದು ಅವಕಾಶನ ಅಲ್ಲಿ ಇರುತ್ತೆ. ಅದಕ್ಕೆ ಔಟ್ಪುಟ್ ಅಂತ ಕರಿತೇವೆ, ಅಥವಾ PX ಔಟ್ ಅಂತ ಕರಿತೀವಿ, ಅಥವಾ ರಿಜಿಸ್ಟರ್ ಅಲ್ಲಿ ಔಟ್ ಅಂತ ಕರಿತೀವಿ. ಓಕೆ, ಈಚ್ ಬಿಟ್ ಶೋಸ್ ದಿ ವ್ಯಾಲ್ಯೂ ರಿಟರ್ನ್ ಟು ದಿ ಕರೆಸ್ಪಾಂಡಿಂಗ್ ಔಟ್ಪುಟ್ ಪಿನ್. ಓಕೆ, ಅಲ್ಲಿ ರೈಟ್ ಆಪರೇಷನ್ ಆಗ್ತಾ ಇದೆ. ಸೊ ಇಟ್ ಇಸ್ ಎ ರೀಡ್ ರೈಟ್ ರಿಜಿಸ್ಟರ್. ಇಟ್ ಇಸ್ ಎ ರೀಡ್ ರೈಟ್ ರಿಜಿಸ್ಟರ್. ಅಲ್ಲಿ ರೀಡ್ ರೈಟ್ ರಿಜಿಸ್ಟರ್ ಅಲ್ಲಿ ನೋಡ್ತೇವಿ ಮತ್ತೆ ಬರಿತೇವಿ. ಓಕೆ, ಸೊ ಇಫ್ ಬಿಟ್ ಈಸ್ 1, if a bit is 1, the output is I. If a bit is 1, the output is I ಆಗುತ್ತೆ. If a bit is 0, the output is low. ಅಂದ್ರೆ 0 ಇದ್ದಾಗ ಅದು ಲೋ, ಔಟ್ಪುಟ್ ಲೋ ಇರುತ್ತೆ, I ಇರುತ್ತೆ. 1 ಇದ್ದಾಗ I ಇರುತ್ತೆ, 0 ಇದ್ದಾಗ ಲೋ ಇರುತ್ತೆ. ಓಕೆ, ಸೊ ಅದನ್ನ ರೈಟ್ ಆಪರೇಷನ್ ಅಲ್ಲಿ ಆಗ್ತದೆ. ಫಂಕ್ಷನ್ ಸೆಲೆಕ್ಟ್ ರಿಜಿಸ್ಟರ್ಸ್ PX cell. Some port pins are multiplexed with other peripherals modulo function. It is a read write registers. It is a read write registers ಅಂತ ಕರಿತೀವಿ. If a bit is 1, ಅದರಲ್ಲಿ ಬಿಟ್ 1 ಇತ್ತು ಅಂದ್ರೆ peripheral modulo function is selected for the pin. ಆ ಪರ್ಟಿಕ್ಯುಲರ್ ಪಿನ್ ಅಲ್ಲಿ 1 ಇತ್ತು ಅಂದ್ರೆ ಅದನ್ನ ಫಂಕ್ಷನಿಗೋಸ್ಕರ, ಯಾವ್ದೋ ಮಾಡಲ್ ಫಂಕ್ಷನ್ಗೋಸ್ಕರ ಅದನ್ನ ನಾವು ಐ ಮಾಡ್ಕೊಂಡಿರ್ತೀವಿ, ಸೆಲೆಕ್ಟ್ ಆಗ್ತದೆ. ಓಕೆ, ಇಫ್ ಇಟ್ ಈಸ್ ದಟ್ ಪರ್ಟಿಕ್ಯುಲರ್ ಬಿಟ್ ಈಸ್ 0, IO ಫಂಕ್ಷನ್ ಈಸ್ ಸೆಲೆಕ್ಟೆಡ್ ಫಾರ್ ದಿ ಪಿನ್. ಅದು 0 ಇತ್ತು ಅಂದ್ರೆ ಆ ಪರ್ಟಿಕ್ಯುಲರ್ ಪಿನ್ IO ಫಂಕ್ಷನ್ ಆಗಿ ಸೆಲೆಕ್ಟ್ ಆಗುತ್ತೆ. ಓಕೆ, ಸೊ ಒಂದು ಈಗ ನಮ್ಗೆ ಆ ನಾನ್ ಇಂಟರಪ್ಟಬಲ್ IO ಒಂದು ಯಾವ ರೀತಿ ಕನೆಕ್ಷನ್ಸ್ ಅಥವಾ ಡಯಾಗ್ರಾಮ್ ಇದೆ ಅಥವಾ ಬ್ಲಾಕ್ ಡಯಾಗ್ರಾಮ್ ಇದೆ ಅನ್ನೋದನ್ನ ನಾವು ನೋಡೋಣ. ಸೊ ಇದರಲ್ಲಿ ಏನೇನ್ ಬರ್ತೇವೆ, ಮಾಡ್ಯುಲೋ ಇದೆ, ಮಾಡ್ಯುಲೋ ಡೈರೆಕ್ಷನ್ ಕಂಟ್ರೋಲ್ ಇದೆ, ಪಿನ್ ಔಟ್ ಇದೆ, ಪಿನ್ ಇನ್ ಇದೆ, ಪಿನ್ ಡೈರೆಕ್ಷನ್ಸ್ ಇದೆ, ಅದರ ಪೋರ್ಟ್ ಡೈರೆಕ್ಷನ್ಸ್ ಇದೆ, ಪೋರ್ಟ್ ಸೆಲೆಕ್ಷನ್ಸ್ ಇದೆ. ಸೊ ಇಷ್ಟನ್ನು ನಾವು ಒಂದು
ಪೋರ್ಟ್ ಎನ್ಎಕ್ಸ್ ಅಥವಾ ಈ ತರದ ಒಂದು ಕಾಂಬಿನೇಷನ್ ಆಫ್ ದಿ ಸರ್ಕ್ಯೂಟ್ ನ ನಾವು ಯೂಸ್ ಮಾಡಿದ್ವಿ. ಆ ಸಿಗ್ನಲ್ಗಳನ್ನ ಈ ಫಿಗರ್ ಅಲ್ಲಿ ಹಾಕ್ಬಿಟ್ಟು ನಾವು ಎಕ್ಸ್ಪ್ಲನೇಷನ್ಸ್ ಮಾಡ್ತೀವಿ. ಅಂದ್ರೆ ಈ ಪರ್ಟಿಕ್ಯುಲರ್ ಪೋರ್ಟ್ಗೆ ಯಾವ್ಯಾವ ರೀತಿಯಲ್ಲಿ ನಮಗೆ ಮಾಡಕ್ ಸಾಧ್ಯತೆ ಇದೆ ಅನ್ನೋದನ್ನ ನಮಗೆ ಮಾಡ್ತೀವಿ. ಓಕೆ, ಸೊ ಈಗ ನಾವು ಒಟ್ಟಾರೆ ನಮ್ದು ಏನಾಯ್ತು ಅಂತಂದ್ರೆ ಇಲ್ಲಿ ಟೋಟಲಿ ನಮ್ಗಿರೋ ಒಂದು 8 ಪೋರ್ಟ್ಗಳನ್ನ ಇವ್ರು ಹೇಳ್ತಾ ಇದಾರೆ. ಅಂದ್ರೆ ಪೋರ್ಟ್ 3, 4, 5, 6, 7 ಅದನ್ನ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ 2 ಭಾಗ ಪೋರ್ಟ್ ಅನ್ನ ಯೂಸ್ ಮಾಡ್ತಾ ಇದೀವಿ, ನಾನ್ ಇಂಟರಪ್ಟಬಲ್ ಅಂಡ್ ಪೋರ್ಟ್ ಇಂಟರಪ್ಟಬಲ್ ಇನ್ಪುಟ್ ಔಟ್ಪುಟ್ ಪೋರ್ಟ್ ತರಾಗಿ ನಾವು ಕ್ಯಾಟಗರೈಸ್ ಮಾಡಿದ್ದಾರೆ. ಕ್ಯಾಟಗರೈಸ್ ಅಲ್ಲಿ 3, 4, 5, 6 ನ ಸೊ ನಾನ್ ಇಂಟರಪ್ಟಬಲ್ ಆಗಿ ಯೂಸ್ ಮಾಡ್ತಾರೆ. ಅಲ್ಲಿ ಇಂಟರಪ್ಟ್ ಜನರೇಟ್ ಆಗೋದಿಲ್ಲ, ಬಟ್ ಅಲ್ಲಿ ಬರುವಂತ ಆ ಪೋರ್ಟ್ ಅಲ್ಲಿ ಬರುವಂತ ಒಂದೊಂದು ಪೋರ್ಟ್ ಒಂದೊಂದು ರಿಜಿಸ್ಟ್ರಿಗೆ ಸಮಾನಾಂತರವಾಗಿ ವರ್ಕ್ ಮಾಡ್ತೀವಿ. ಅದರಲ್ಲಿ 8 ಬಿಟ್ಗಳು ಇರ್ತವೆ, 8 ಪಿನ್ಸ್ ಇರ್ತವೆ. ಒಂದೊಂದು ಪಿನ್ ಸಹ ಒಂದೊಂದು ತರದಲ್ಲಿ ನಾವು ಡೈರೆಕ್ಷನ್ಸ್ ಕೊಟ್ಬಿಟ್ಟು ಇನ್ಪುಟ್ ಅಥವಾ ಔಟ್ಪುಟ್ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಈ ತರಲ್ಲಿ ನಾವು ಕಾನ್ಫಿಗರೇಷನ್ಸ್ ಮಾಡಬಹುದು. ಈ ಫೆಸಿಲಿಟಿ ಇದೆ. ಅಂದ್ರೆ ಆ ಪೋರ್ಟ್ ನ ಇನ್ಪುಟ್ ಅಥವಾ ಔಟ್ಪುಟ್ ನ ಸೆಲೆಕ್ಷನ್ಸ್ ಅಲ್ಲಿ ಅಥವಾ ಡೈರೆಕ್ಷನ್ಸ್ ಅಲ್ಲಿ ನಾವು ಮಾಡ್ತೀವಿ. ಅದು ಸೊ ಇದುವರೆಗೂ ನಾವು ನೋಡಿದೀವಿ ಹೇಗೆ ಆಗತ್ತೆ ಏನಾಗುತ್ತೆ ಅನ್ನೋದನ್ನ ಆಲ್ಮೋಸ್ಟ್ ಆಲ್ ಗೊತ್ತಾಗಿದೆ. ಓಕೆ, ಇಷ್ಟಾದ್ಮೇಲೆ ಸೊ ಅದಕ್ಕೆ ಬೇಕಾದದ್ದು ಎಲ್ಲವನ್ನು ಆ ಪಾಯಿಂಟ್ಸ್ ಯಾವ್ಯಾವ ಬಿಟ್ಟು ಏನೇನಾಗುತ್ತೆ, ಆ ಬಿಟ್ 1 ಇದ್ರೆ ಏನಾಗುತ್ತೆ, ಬಿಟ್ 0 ಇದ್ರೆ ಏನಾಗುತ್ತೆ ಅಂತ ಸೊ ಇಂದಿನ ಎಲ್ಲ ಒಂದು ಮಾಹಿತಿ ಪ್ರಕಾರ ನಮ್ಗೆ ಅರ್ಥ ಆಗುತ್ತೆ. ನೀವು ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಫೆಮಿಲರೈಸ್ ಆಗಕ್ ಸಾಧ್ಯ. ಇದು ಹಿಂಗೆ ಇದೆ ಅನ್ನೋದು ಸ್ವಲ್ಪ ಫೆಮಿಲರೈಸ್ ಆಗ್ಬೇಕು, ನೀವು ಆಗ್ಲೇಬೇಕು. ಯಾಕಂದ್ರೆ ಇದು ಈ ತರ 1 ಕೊಟ್ರೆ ಇದು ಹಿಂಗಾಗುತ್ತೆ, 0 ಕೊಟ್ರೆ ಹಿಂಗಾಗುತ್ತೆ ಅನ್ನೋ ಸ್ವಲ್ಪ ನೀವು ಬೇರೆ ರೀತಿಯಲ್ಲಿ ಅದನ್ನ ಫೆಮಿಲರೈಸ್ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಇದು ಓದಂಗೆಲ್ಲ ಬೇರೆ 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 ರೀತಿಯಲ್ಲಿ ಬಂದಾಗ ಇದೆಲ್ಲ ಒಂದ್ ಕಡೆ ಏನೋ ಆಗುತ್ತೆ, ಇನ್ನೇನೋ ನೀವು ಒಂದು ತಿಳ್ಕೊಂಡಿರ್ತೀರಿ, ಅದು ಇನ್ನೊಂದೇನೋ ಮಿಸ್ಲೀಡಿಂಗ್ ಆಗುತ್ತೆ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಸರಿ ಆಗೋದಿಲ್ಲ. ಸೊ ಅದಕ್ಕಾಗಿ ಯು ಜಸ್ಟ್ ರೈಟ್ ಆಫ್ ದಿ ವಾಟ್ ಎವರ್ ದ ಪರ್ಟಿಕ್ಯುಲರ್ ಥಿಂಗ್ಸ್. ಈ ಸೆಷನ್ಗೆ ಸಂಬಂಧಪಟ್ಟಂತ ಕೆಲವಾರು ವಿಚಾರಗಳನ್ನ ನೀವು ಅಲ್ಲೇ ಬರ್ದಿಟ್ರೆ ಅಥವಾ ಮಾಡಿದ್ರೆ ರೆಡಿ ಮಾಡ್ಕೊಂಡ್ರೆ ಬಹಳ ಒಳ್ಳೆ. ಓಕೆ, ಸೊ ಈಗ ನಾವು ಲಾಸ್ಟ್ ಇದ್ರದ್ದು ಆ ಫಿಗರ್ ಅಲ್ಲಿ ಏನ್ ಹೇಳ್ತಾನೆ, ಸೊ ನಾನ್ ಇಂಟರಪ್ಟಬಲ್ ಒಂದು ಜನರೇಟ್ ಆಗೋ ಒಂದು ಸರ್ಕ್ಯೂಟ್ ಏನಿದೆ ಅನ್ನೋದು ಆ ಸರ್ಕ್ಯೂಟ್ ನ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಇದಾದ್ಮೇಲೆ ನಾನು ಆಲ್ಮೋಸ್ಟ್ ಆಲ್ ಇದನ್ನ ಫಸ್ಟ್ ಸೆಷನ್ ನಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಸೊ ಟುಡೇ ಸೊ ಯೂನಿಟ್ 5 ಸೆಷನ್ 1 ಈಸ್ ಕಂಪ್ಲೀಟೆಡ್. ಓಕೆ, ಯಾಕಂದ್ರೆ ಕೆಲವಾರು ಕಂಟೆಂಟ್ಗಳು ಕೆಲವಾರು ವಿಚಾರಗಳು ನನಗೆ ಕೆಲಸ ಕಾರ್ಯಗಳಿರೋದ್ರಿಂದ ಸೊ ನಾನು ಇಲ್ಲಿ ಬ್ರೀಫ್ ಆಗಿ ಇದನ್ನ ಮಾಡಕ್ ಸಾಧ್ಯ. ಯಾಕಂದ್ರೆ ಸಾಕಷ್ಟು ಇದಾವೆ, ಇನ್ನು ಅದನ್ನ ಆಮೇಲೆ ಬೇಕಾದಷ್ಟು ನಾವು ಅದನ್ನ ತಗೋಬಹುದು. ಓಕೆ, ಇದು ಈ ರೀತಿ ಆಗುತ್ತೆ. ಓಕೆ, ಸೊ ಈಗ ನಾವು ಯೂನಿಟ್ 5 ಸೆಷನ್ 1 ಈಸ್ ಕಂಪ್ಲೀಟೆಡ್. ಥ್ಯಾಂಕ್ ಯು.